ನಮಸ್ತೆ. 26/4/2025 ಶನಿವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನದಲ್ಲಿ ತಿಥಿ ತ್ರಯೋದಶಿ, ಬೆಳಿಗ್ಗೆ 8:27:46 ತ್ರಯೋದಶಿ ಆದ ಮೇಲೆ ಚತುರ್ದಶಿ ಬರುತ್ತದೆ. ಚತುರ್ದಶಿನೂ ರಾತ್ರಿ ಅಂತಂದರೆ ಬೆಳಗಿನ ಜಾವ 4:50 ಆಮೇಲೆ ಬರುವಂಥದ್ದು ಅಮಾವಾಸ್ಯೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರ ಬೆಳಗ್ಗೆ 6:27 ಆನಂತರ ರೇವತಿ ನಕ್ಷತ್ರ, ಅದೂ ಕೂಡ ಬೆಳಗಿನ ಜಾವ ಸುಮಾರು 3:38:35 ಆನಂತರ ಅಶ್ವಿನಿ ನಕ್ಷತ್ರ. ಹಾಗಾಗಿ ಈ ದಿನ 3 ನಕ್ಷತ್ರಗಳಿದೆ. ಕಾಮನ್ ಆಗಿ 2 ನಕ್ಷತ್ರ ಇದೆ, ಅಪರೂಪವಾಗಿ 1 ನಕ್ಷತ್ರ ಬರುತ್ತದೆ. ಅದಕ್ಕಿಂತ ಅಪರೂಪವಾಗಿ 3 ನಕ್ಷತ್ರಗಳು ಬರೋದು. ಹಾಗಾಗಿ ಇವತ್ತು 3 ನಕ್ಷತ್ರಗಳಿದೆ. ಉತ್ತರ ಭಾದ್ರಪದ ನಕ್ಷತ್ರ ಶನಿದೇವರ ನಕ್ಷತ್ರ, ರೇವತಿ ಬುಧಗ್ರಹದ ನಕ್ಷತ್ರ, ಅಶ್ವಿನಿ ಕೇತುವ ನಕ್ಷತ್ರ. ಹಾಗಾಗಿ ಇವತ್ತು ಪ್ರಭಾವದಲ್ಲಿ ಶನಿ, ಬುಧ, ಕೇತು ಅಂತ 3 ಗ್ರಹಗಳ ಪ್ರಭಾವ ಬರುತ್ತದೆ. ಇವತ್ತಿನ ದಿನದಲ್ಲಿ ಇರುವ ಯೋಗ ಏನು ಅಂತಂದರೆ, ಸುಮಾರು ಉತ್ತರ ಭಾದ್ರ ನಕ್ಷತ್ರ ಬರುವ ಬೆಳಗ್ಗೆ 6:27 ಅಶುಭವಾಗಿದೆ. ಆನಂತರ ಇವತ್ತು ದಿನ ಪೂರ್ತಿ ಚೆನ್ನಾಗಿರುತ್ತದೆ. ಇವತ್ತು ಸುಮಾರು ಸಿಂಹರಾಶಿಯವರೆಗೆ ರಾತ್ರಿಯವರೆಗೂ ದೋಷವಿದೆ, ಅಂದರೆ ಚಂದ್ರಾಷ್ಟಮ ದೋಷ ಅಂತ. ಆನಂತರವೇ ಕನ್ಯಾ ರಾಶಿಗೆ. ಆದ್ದರಿಂದ 2 ರಾಶಿಯವರು ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ನಕ್ಷತ್ರ ಪಾದಗಳನ್ನು ನೋಡೋಣ. ಇವತ್ತಿನ ರಾಶಿಯ ಪ್ರಕಾರ 2 ರಾಶಿ ಇದೆ. ಬೆಳಗ್ಗೆಯಿಂದ ರಾತ್ರಿ 3:39 ಮೀನರಾಶಿ, ಆನಂತರ ಮೇಷರಾಶಿ. ಬೆಳಗ್ಗೆ 6:06 ಉತ್ತರ ಭಾದ್ರ ನಕ್ಷತ್ರದ 4ನೇ ಪಾದ, 6:27 11:47 ರೇವತಿ ನಕ್ಷತ್ರದ 1ನೇ ಪಾದ, ಆನಂತರ ಸುಮಾರು 5:05 ರೇವತಿ ನಕ್ಷತ್ರ 2ನೇ ಪಾದ, ಸಂಜೆ 5:05 ಮೇಲೆ ರಾತ್ರಿ 10:22 ರೇವತಿ ನಕ್ಷತ್ರ 3ನೇ ಪಾದ, ಆನಂತರ ಬೆಳಗಿನ ಜಾವ 3:39 ರೇವತಿ ನಕ್ಷತ್ರ 4ನೇ ಪಾದವಿದೆ. ಆನಂತರ ಕೊನೆಯಾಗಿ ಅಶ್ವಿನಿ ನಕ್ಷತ್ರ ಬರುತ್ತದೆ. ಇವತ್ತಿನ ದಿನದಲ್ಲಿ ಬೆಳಗ್ಗೆ ಮಾತ್ರ ದೋಷವಿದೆ. ಅದರಲ್ಲೂ ಕೂಡ 100% ಒಳ್ಳೆಯ ಟೈಮ್, ಕೆಟ್ಟ ಟೈಮೆಲ್ಲ ನೋಡ್ಬಿಡೋಣ. 100% ಬರುವಂಥ ಸಮಯಗಳು ಅಂತಂದರೆ 8:29 9:07 ಶುಭವಾಗಿದೆ, 10:49 1:53 ಮಧ್ಯಾಹ್ನದವರೆಗೆ ಶುಭವಾಗಿದೆ, ಮತ್ತು 3:31 ಮಧ್ಯಾಹ್ನದಿಂದ ಸಂಜೆ 5:01 ಶುಭವಾಗಿದೆ, ಸಂಜೆ 6:30 ರಾತ್ರಿ 12:04 ಶುಭವಾಗಿದೆ, ರಾತ್ರಿ 3:41 ಬೆಳಗಿನ ಜಾವ 5:21 ಶುಭವಾಗಿದೆ. ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ. ಆದರೆ ಇವತ್ತು ಶನಿವಾರ, ಯೋಚನೆ ಮಾಡಿಕೊಳ್ಳಿ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:06 6:56 ದುರ್ಮುಹೂರ್ತ, 7:16 8:27 ಮೃತ್ಯು, 9:09 10:43 ವಿಷಕಾಲ. ಇನ್ನೂ ವಿಷಕಾಲ ಮುಗಿದಿರಲ್ಲ, ಅದರಲ್ಲಿ ರಾಹುಕಾಲವೂ ಬರುತ್ತದೆ. 9:13 10:47 ಮಧ್ಯಾಹ್ನ 1:55 3:29 ಯಮಕಂಡ ಕಾಲವಿದೆ. ಸಂಜೆ 5:03 6:28 ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 12:06 2 ಗಂಟೆಯವರೆಗೂ ಮೃತ್ಯು. ಹಂಗೆ ಕಂಟಿನ್ಯೂ ಆಗಿ ಮೃತ್ಯು 3:39 ಅಂದರೆ ಬೆಳಗಿನ ಜಾವದವರೆಗಿದೆ. ಆನಂತರ ಅಂತಂದರೆ 5:23 6:05 ಕೂಡ ಮೃತ್ಯು. ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಈ ಸಮಯಗಳನ್ನು ನೋಡಿಕೊಂಡು ಒಳ್ಳೆಯ ಟೈಮ್ನ ಮಾತ್ರ ಉಪಯೋಗಿಸ್ಕೊಳ್ಳಿ. ಇಷ್ಟು ಟೈಮ್ ಕೊಟ್ಟಿದ್ದೀವಿ, ಸುಮಾರು ಒಂದು 5 ಒಳ್ಳೆಯ ಟೈಮ್ ಕೊಟ್ಟಿದ್ದೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕೆ ಮುಂಚೆ ತಾರಾಬಲ ಚಂದ್ರಬಲ ಇವತ್ತು ನೋಡಿಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ
6 ಗಂಟೆ 27 ನಿಮಿಷದ ಮೇಲೆ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 6:27 ಮೇಲೆ ಮಿತ್ರಧಾರೆ ಖಂಡಿತವಾಗಿ ಅನುಕೂಲವೇ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಬೆಳಗ್ಗೆಯಿಂದ 6:27ವರೆಗೆ ಪರವಾಗಿಲ್ಲ, ಆಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ 6:27ವರೆಗೂ ಇದೆ. ಆದರೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಆ ಸಮಯ ಶುಭವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 6:27 ಅಂದರೆ ಹೆಚ್ಚು ಕಮ್ಮಿ 6:30 ಮೇಲೆ ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಹಂಗಾಗಿ 6:27 ಮೇಲೆ ಪ್ರತ್ಯೇಕ ತಾರೆ ಅನುಕೂಲವಿಲ್ಲದ ದಿನವಿದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಶುಭವಿಲ್ಲ, ದೇವರಲ್ಲಿ ಪ್ರಾರ್ಥನೆ ಇರಲಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ 6:27 6:30 ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಬೆಳಗ್ಗೆ ಖಂಡಿತವಾಗಿ ವಿಪತ್ತು ಏಟುಗಾಯಗಳೆಲ್ಲ ಇದೆ, ಆದರೂ ಮಾಡುತ್ತಿರುವ ಕಸಬುಗೂ ತೊಂದರೆ ಇಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಏಟುಗಾಯಿಗಳು ಇಂಥದೆಲ್ಲ ಇದೆ, ಗಮನ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಹೆಚ್ಚಿನ ವರಮಾನ, ಹಣಕಾಸಿನ ವಿಷಯದಲ್ಲಿ ಖುಷಿ. ಅಲ್ಪ ಸ್ವಲ್ಪ ತಡೆಗಳಿರುತ್ತದೆ, ಅದೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತು ಬುಧಗ್ರಹ ಪೂಜೆ ಮಾಡಿಕೊಳ್ಳಿ. ಹೆಸರು ಕಾಳು ತುಳಸಿ ಇಟ್ಟು ಪೂಜೆ ಮಾಡೋದು ಉತ್ತಮ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಒಂದು 50% ಕೂಡ ಇಲ್ಲ, ನೋಡ್ಕೊಂಡು ನಡ್ಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ, ಪರಮ ಮೈತ್ರಿಧಾರೆಯಾಗಿ 6:30 ಮೇಲೆ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಶುಭದಿನವಾಗಿದೆ ಇವತ್ತು. ಉತ್ತರ ನಕ್ಷತ್ರ ಸಿಂಹರಾಶಿ, ಇದರಲ್ಲಿ ಇವತ್ತಿನ ದಿನ ಪ್ರಕಾರ ಅನುಕೂಲವಿದೆ, ಹಂಗಾಗಿ ಮಿತ್ರಧಾರೆಯೂ ಇದೆ. ಟೆನ್ಷನ್ ಮಾತ್ರ ಕಡಿಮೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿಯೂ 50% ಮಾತ್ರನೇ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ಸುಖ ಸಂತೋಷವೆಲ್ಲ ಕೂಡಿ ಬಂದಿರುವ ದಿನವಿದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಅನುಕೂಲವಿಲ್ಲದ ದಿನವಿದು. ಎಚ್ಚರವಾಗಿ ಹುಷಾರಾಗಿ ಮಾಡಿ ಕಾರ್ಯಗಳಲ್ಲಿ ಜಯ ಉಂಟಾಗುತ್ತದೆ. ಚಿತ್ತಾ ನಕ್ಷತ್ರ ತುಲಾ ರಾಶಿ, ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ. ದಯೆಯೂ ವಿನಯವೂ ಇರಬೇಕಾಗ್ತದೆ. ಸ್ವಾತಿ ನಕ್ಷತ್ರ ತುಲಾ ರಾಶಿ, ಕ್ಷೇಮವಿದೆ, ಶತ್ರು ಕಾಟವಿಲ್ಲ, ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾ ರಾಶಿಯವರಿಗೆ ಇವತ್ತು ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಗಾಡಿಯಲ್ಲಿ ಹೋಗೋರು ಮೆಟ್ಲತ್ತವರೆಲ್ಲ ಸ್ವಲ್ಪ ಹುಷಾರಾಗಿ. ಸೀನಿಯರ್ ಸಿಟಿಸನ್ ಇನ್ನೂ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ವಿಪತ್ತು ಉಂಟು, ಕಾರ್ಯ ವಿಘ್ನವಿದೆ, ಶುಭಕರವಾಗಿಲ್ಲ. ದೇವರಲ್ಲಿ ಪ್ರಾರ್ಥನೆ ಇರಲಿ, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ ಕಾರ್ಯ ವಿಘ್ನಗಳಿದೆ. ಇದು ಬೆಳಗ್ಗೆ 6:27ವರೆಗೂ. ಆ ನಂತರ ಅನುಕೂಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಹೇಳ್ಕೊಳ್ಳುವಂತೆ ಸಮಯವಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಇದರಲ್ಲಿ ಮೂಲ ನಕ್ಷತ್ರ ಧನುಸು ರಾಶಿ ಹಂಗೆ ಅಂತಂದಾಗ ನಿಮಗೆ ಇರುವಂಥ ಸಮಯ 6:30 ಮೇಲೆ ಶುಭವಾಗಿದೆ. ಆ ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ಮಿತ್ರಧಾರೆ 6:27ವರೆಗೂ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಅದು 6:30ವರೆಗೂ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಅನುಕೂಲ, ದ್ರವ್ಯ ಲಾಭವೆಲ್ಲ ಇದೆ. ಶತಭಿಷ ನಕ್ಷತ್ರ, ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂದರೆ ಫಸ್ಟ್ ಶ್ರವಣ ನಕ್ಷತ್ರ ನೋಡಿಕೊಂಡು ಶತಭಿಷಕ್ಕೆ ಹೋಗೋಣ. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಶುಭವಲ್ಲ, 6:30ವರೆಗೂ. ಆನಂತರ ಶುಭಕರವಾಗಿದೆ, ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಲಾಭವಿದೆ 6:30ವರೆಗೂ. 6:30 ಮೇಲೆ ಎಚ್ಚರದಿಂದ ಮಾಡಿ ಯಾವುದೇ ಕಾರ್ಯವಾದರೂ. ಧನಿಷ್ಠ ನಕ್ಷತ್ರ ಕುಂಭರಾಶಿ,
ಶುಭವಾಗಿಲ್ಲ, ಧನಹಾನಿಯೂ ಉಂಟು. ಎಚ್ಚರವಾಗಿ ಖರ್ಚು ಮಾಡಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಆದರೆ ಧನಹಾನಿ ಇದೆ. ಹಾಗಾಗಿ ಹಣದ ವಿಷಯದಲ್ಲೇ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ವಿಪತ್ತು ಉಂಟು. ನಾನಾ ರೀತಿಯಲ್ಲಿ ಅಂದರೆ ಹಲವಾರು ಖರ್ಚುಗಳಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಶುಭವಾಗಿಲ್ಲ, ಖರ್ಚನ್ನು ನೋಡ್ಕೊಂಡು ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಜನ್ಮತಾರೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಯಾರಿಗಾರು ಸಹಾಯ ಮಾಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.